ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಕಳೆದ 11ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿಯವರ ನೇತೃತ್ವದಲ್ಲಿ ರಾಜ್ಯದ ಎಲ್ಲ ದಲಿತ ಸಂಘರ್ಷ ಸಮಿತಿಗಳ ಒಕ್ಕೂಟದಲ್ಲಿ ಒಂದು ಅದ್ದೂರಿ ಪ್ರತಿಭಟನೆಯನ್ನು ಮಾಡಿ ಆ ಮೂಲಕ ಸರ್ಕಾರಕ್ಕೆ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ. ಅಲ್ಲೂ ಕೂಡ ಒಂದು ಒಮ್ಮತದ ನಿರ್ಣಯವನ್ನು ನಾವು ಕೈಗೊಂಡಿದ್ದೀವಿ. ಈ ಬಾರಿ ಕಾಂಗ್ರೆಸ್ ಪಕ್ಷ ಹಿರಿಯ ಕಿಂಚಾಳಿ ಮನೆ ಮಂದಿಗೆಲ್ಲ ಅನ್ನೋ ರೀತಿ ಪ್ರತಿ ಬಾರಿನೂ ನಮ್ಮ ದಲಿತ ನಾಯಕರುಗಳನ್ನ ಒಬ್ಬೊಬ್ಬರಾಗಿ ಮುಗಿಸ್ಕೊಂಡು ಬರೋ ಪ್ರಯತ್ನವನ್ನ ಮಾಡ್ತಾ ಇದೆ. ಕಳೆದ ಬಾರಿ ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕೂಡ ಅದೇ ರೀತಿ ಮಾಡಿ ಅವ್ರಿಗೆ ಕೊನೆಯ ಹಂತದಲ್ಲಿ ಕೊನೆ ಗಳಿಗೆಯಲ್ಲಿ ಅವ್ರಿಗೆ ಅವಮಾನ ಮಾಡಿದ್ರು. ಈಗ ಕಾಂಗ್ರೆಸ್ ಸರ್ಕಾರದಲ್ಲಿ ಎರಡೂ ಸಂದರ್ಭದಲ್ಲೂ 13ನೇ ಸಾಲ ಇರ್ಬೋದು ಮತ್ತೆ ಈಗ ಈಗ ಇರ್ತಕ್ಕಂಥ ಸರ್ಕಾರದಲ್ಲಿ ಇರ್ಬೋದು ಎಚ್.ಸಿ. ಮಹದೇವಪ್ಪರವರನ್ನ ಶಕ್ತಿಯನ್ನು ಬಳಸ್ಕೊಂಡು ಸರ್ಕಾರವನ್ನು ರಚಿಸಿ ಅವರಿಂದ ಹಲವಾರು ಉಪಯೋಗಗಳನ್ನು ಪಡ್ಕೊಂಡು ಅವರಿಂದ ಸರ್ಕಾರಕ್ಕೆ ಹಲವಾರು ರೀತಿಯ ಅನುಕೂಲಗಳನ್ನು ಮಾಡಿಸ್ಕೊಂಡು ಈಗ ಅವ್ರನ್ನ ಕೈ ಬಿಡೋ ಪ್ರಯತ್ನವನ್ನ ಮಾಡಿ ಅವ್ರನ್ನೂ ಕೂಡ ಮೂಲೆಗುಂಪು ಮಾಡೋ ಪ್ರಯತ್ನದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಇದನ್ನ ನಾವು ಒಕ್ಕೊರನಿಂದ ಇಡೀ ಕರ್ನಾಟಕದ ಬೀದರ್ನಿಂದ ಚಾಮರಾಜನಗರದವರೆಗೂ ಇರ್ತಕ್ಕಂತಹ ಎಚ್.ಸಿ. ಮಹದೇವಪ್ಪರವರ ಅನುಯಾಯಿಗಳು ಅಭಿಮಾನಿಗಳು ಉಗ್ರವಾಗಿ ಖಂಡಿಸಿದ್ದೀವಿ. ಮತ್ತೆ ಎಲ್ಲ ದಲಿತ ಸಂಘಟನೆಗಳು ಇಡೀ ಸಮುದಾಯ ಪರಿಶಿಷ್ಟ ಜಾತಿ ಸಮುದಾಯ ಒಗ್ಗಟ್ಟಾಗಿ ನಿಂತು ಮಹದೇವಪ್ಪರವರನ್ನ ಸಚಿವ ಸಂಪುಟಕ್ಕೆ 2ನೇ ಹಂತದ ಸಚಿವ ಸಂಪುಟ ಸಭೆಗೆ ಸೇರಿಸ್ಕೋಬೇಕು ಅಂತ ಒಕ್ಕೊರಳಿನ ಒತ್ತಾಯವನ್ನು ಕೂಡ ಮಾಡಿದ್ದೀವಿ. ಮತ್ತೆ ನಾವು ಸರ್ಕಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯರವರು ಹಾಗೂ ಡಿ.ಕೆ. ಶಿವಕುಮಾರ್ 3 ಜನರಿಗೂ ಕೂಡ ನಾವು ಮತ್ತೆ ಬಲವಾದ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ನೀವೇನಾದ್ರೂ 2ನೇ ಸಚಿವ ಸಂಪುಟದಲ್ಲಿ ಎಚ್.ಸಿ. ಮಹದೇವಪ್ಪರವರನ್ನ ಮಂತ್ರಿಗಿರಿ ಕೊಡದೆ ಹೋದ್ರೆ ಮುಂದಿನ ಬಾರಿ ಈ ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪಕ್ಷ ಶೂನ್ಯ ಸೀಟ್ಗಳನ್ನು ಗಳಿಸೋದಂತೂ ನಿಜ, ಖಂಡಿತವಾಗುವುದು. ಮತ್ತೆ ಸರ್ಕಾರದಲ್ಲಿ ನಾವು 90% ವೋಟ್ ಹಾಕಿರೋ ಜನ ನಮಗೆ 8 ಸಚಿವ ಸ್ಥಾನವನ್ನ ಕೊಡಿ, ನಿಮ್ಮ ಗಂಟೆಯಲ್ಲಿ ಹೋಗುತ್ತೆ, ನಿಮ್ ನಷ್ಟ ಏನಾಗುತ್ತೆ? 20% ವೋಟ್ ಹಾಕಿರೋ ಜನಕ್ಕೆ ನೀವು 8 ಸಚಿವ ಸ್ಥಾನ ಕೊಡ್ತೀರಿ, 10% 20% ವೋಟ್ ಹಾಕಿರೋ ಜನಕ್ಕೆ 5-6 ಸಚಿವ ಸ್ಥಾನ ಕೊಡ್ತಿದ್ದೀರಿ. 90% ವೋಟ್ ಹಾಕಿರೋ ಜನಕ್ಕೆ ನೀವು ಯಾಕೆ 4-5 ಸ್ಥಾನಗಳನ್ನು ಸೀಮಿತಗೊಳಿಸ್ತೀರಿ? 8 ಸಚಿವ ಸ್ಥಾನ ಕೊಡಿ, 8 ಜನ ಸಚಿವರನ್ನ ಮಾಡಿ ದಲಿತರು ವೋಟ್ ಹಾಕಿರೋದಕ್ಕೆ ಅವ್ರು ಋಣ ತೀರಿಸಿ. ಇಲ್ಲ ಅಂದ್ರೆ ಮುಂದಿನ ಬರ್ತಕ್ಕಂಥ ಚುನಾವಣೆಯಲ್ಲಿ ನಿಮಗೆ ದಲಿತ ಸಮುದಾಯ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತೇಳಿ ಈ ಮೂಲಕ ನಾವು ಸರ್ಕಾರ ಹಾಗೂ ಹೈಕಮಾಂಡ್ಗೆ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ಗೆ ಆಗ್ರಹವನ್ನ ಮಾಡ್ತಾ ಇದ್ದೀವಿ. ಪತ್ರಿಕಾ ಮಾಧ್ಯಮದ ಎಲ್ಲ ಸ್ನೇಹಿತರಿಗೂ ಕೂಡ ನಮಸ್ಕಾರ. ಹಾಗೂ ನನ್ನ ಜೊತೆ ಆಗಮಿಸಿರುವಂತಹ ಎಲ್ಲ ಮಹದೇವಪ್ಪ ಅಭಿಮಾನಿ ಬಳಗದ ಎಲ್ಲ ಗೌರವಾನ್ವಿತ ಸದಸ್ಯರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ತಮಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭಿಸ್ತಾ ಇದ್ದೇನೆ. ಮೊದಲನೇದಾಗಿ ಒಂದೇ ಅಜೆಂಡಾ. ಮಹದೇವಪ್ಪ ಅವರು ಈ ಭಾಗದ ಜನಪ್ರಿಯ ಮತ್ತು ಸಮುದಾಯದ ಏಕೈಕ ನಾಯಕ. ಶ್ರೀನಿವಾಸ್ ಪ್ರಸಾದ್, ಧ್ರುವ ನಾರಾಯಣ್ ಬಿಟ್ರೆ ಈ ಭಾಗದ ದಲಿತ ನಾಯಕ ಮಹದೇವಪ್ಪ. ಅವ್ರನ್ನ ಸೈಡ್ ಲೈನ್ ಮಾಡಿದ್ದಾರೆ. ಉದ್ದೇಶಪೂರ್ವಕವಾಗಿ ಈ ಭಾಗದ ನಾಯಕನ ತಪ್ಪಿಸ್ಬೇಕು ಅಂತೇಳಿ ಸೈಡ್ ಲೈನ್ ಮಾಡಿದ್ದಾರೆ, ಉದ್ದೇಶಪೂರ್ವಕವಾಗಿ ಸೈಡ್ ಲೈನ್ ಮಾಡಿದ್ದಾರೆ. ಹಾಗಾಗಿ ನಮ್ಮ ನೋವು ನಲಿವು ಕಷ್ಟ ಸುಖಗಳನ್ನ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಯಕ ಇಲ್ಲ. ಹಾಗಾಗಿ ನಮ್ಮ ನಾಯಕನ ಸಚಿವ ಸಂಪುಟದಲ್ಲಿ ಬಿಟ್ಟಿರೋದು ನಮ್ಮೆಲ್ಲರಿಗೂ ಬೇಸರ ಆಗಿದೆ, ನೋವುಂಟಾಗಿದೆ. ಮತ್ತು ಈ ವಿಚಾರವಾಗಿ ಎಲ್ಲರೂ ಕೂಡ ನಾವೆಲ್ಲ ಸಮುದಾಯದವರು ಎಲ್ಲರೂ ಕೂಡ ಚಾಮರಾಜನಗರದಿಂದ ಬೀದರ್ವರೆಗೂ ಕೂಡ ಸಮುದಾಯದ ಮತ್ತು ಇತರ ಎಲ್ಲ ಸಮುದಾಯದವರು ಕೂಡ ಮತ್ತು ಅವರ ಅಹಿಂದ ನಾಯಕ ಅಂತೇಳಿ ಎಲ್ಲಾ ಸಮುದಾಯದವರು ಕೂಡ ಹೋರಾಟವನ್ನು ಮಾಡಿದ್ದಾರೆ. ನಾವು ಒಕ್ಕೂರಿನಿಂದ ಒಂದೇ ಒತ್ತಾಯ, ಅವ್ರನ್ನ ಈ ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಯಾವುದೇ ಕಾರಣಕ್ಕೂ 2ನೇ ಪಟ್ಟಿನಲ್ಲಿ ಕೈ ಬಿಡಕೂಡದು. ಮತ್ತು ಕೈ ಬಿಟ್ರೆ ಈಗಾಗಲೇ ದಲಿತ ಸಮುದಾಯ ನಮಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ಬೇಕಾಗಿತ್ತು, ಅದರ ನೋವಲ್ಲಿದ್ದೀವಿ. ಒಕ್ಕೂರಿನಿಂದ ಎಲ್ಲ ತಿರಸ್ಕರಿಸ್ಬಿಡ್ತೀವಿ. ನಮ್ಮ ಸ್ವಾಮೀಜಿಯವರು ಕೂಡ ಕರೆ ಕೊಟ್ಟಿದ್ದಾರೆ, ಯಾವುದೇ ಕಾರಣಕ್ಕೂ ಮಹದೇವಪ್ಪರನ್ನ ಕೈ ಬಿಟ್ರೆ ನಮ್ಮ ಬೀದಿಗಳಿಗೆ ಕಾಂಗ್ರೆಸ್ ಪಕ್ಷದವರು ಯಾರು ಬರಕ್ ಕೂಡದು, ಬಂದ್ರೆ ಅದು ಬೇರೆ ರೀತಿ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳಿ ರಾಜ್ಯ ಮಟ್ಟದಲ್ಲಿ ನಮ್ಮ ನಾಯಕರು ಕೂಡ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಯಾವ ಕಾರಣಕ್ಕೂ 2ನೇ ಪಟ್ಟಿಯಲ್ಲಿ ಮಹದೇವಪ್ಪರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ದೊರಕಲೇಬೇಕು. ಸ್ಥಾನ ದೊರಕಲಿಲ್ಲ ಅಂದ್ರೆ ಮುಂದಿನ ಹಂತಗಳಲ್ಲಿ ನಾವು ಹೋರಾಟ ಮಾಡಬೇಕಾಗುತ್ತೆ. ಅವ್ರು ಸಿಗೋವರೆಗೂ ಕೂಡ ನಾವು ಹೋರಾಟ ನಿರಂತರವಾಗಿರ್ತದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಮತ್ತು ಹೈಕಮಾಂಡ್ಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ನಾವೆಲ್ಲರೂ ಸೇರಿ ಒಕ್ಕೂರಿನಿಂದ ಮಹದೇವಪ್ಪರಿಗೆ ಸಚಿವ ಸಂಪುಟದಲ್ಲಿ ಉನ್ನತವಾದ ಸ್ಥಾನವನ್ನು ಕೊಡಬೇಕು ಅಂತೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಅದೇ ರೀತಿ ಇನ್ನೂ ಸ್ನೇಹಿತರುಗಳು ಮಾತಾಡ್ತಾ ಇದ್ದಾರೆ. ಹಾಗಾಗಿ ಅವರು ಕೂಡ ಅವಕಾಶವನ್ನು ಕೊಡ್ತಾ ಇದ್ದೀನಿ. ಮತ್ತೆ
ಇನ್ನೂ ಮತ್ತೆ ಅವ್ರಿಗೆ ಹೇಳ್ತಾ ಇದ್ದೀನಿ, ಈ ಭಾಗದ ನಾಯಕರು, ನಮ್ಮ ಸಮುದಾಯದ ನಾಯಕರು, ಕೈಯಿಂದ ನಾಯಕರು ಮತ್ತು ಬೇರೆ ಬೇರೆ ಕಾರಣಗಳು ಹೇಳ್ತಾ ಇದ್ದಾರೆ. ಅದೇನೇ ಇರಲಿ, ನಮ್ಮೆಲ್ಲರೂ ಒಟ್ಟಾರೆ ಒತ್ತಾಯ ಮಾದೇವಪ್ಪರಿಗೆ ಸಚಿವ ಸ್ಥಾನದಲ್ಲಿ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಅಥವಾ ಮಂತ್ರಿಗಿರಿ ಕೊಡಲೇಬೇಕಿತ್ತು. ನಮ್ಮೆಲ್ಲರೂ ಒಟ್ಟಾರೆ ಆಗ್ರಹ.